ಮುಂಚೆ ಯಾವ ರೀತಿ ಮಾನವ ಬದುಕ್ತಿದ್ದ ಅನ್ನುವಂಥದ್ದನ್ನ ನೋಡ್ತಾ ಬರೋಣ. ಮುಂದೆ ಬರ್ತಾ ಬರ್ತಾ ಮಾನವ ನಾಗರಿಕತೆ ಅನ್ನುವಂಥದ್ದು ಮಾನವನಲ್ಲಿ ಬರ್ತಾ ಹೋಯ್ತು ಅಲ್ವಾ. ನಾನು ಹೆಂಗ್ ಬದುಕಬೇಕು, ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು, ಚಳಿ ಆಗುತ್ತೆ ಮಾನವನಿಗೆ, ಅವಾಗ ಬಟ್ಟೆ ಹಾಕೋಬೇಕು ಅನ್ನುವಂಥ ಜ್ಞಾನ ಮಾನವನಿಗೆ ಬರುತ್ತೆ. ಅದೇ ರೀತಿ ನನಗೆ ಹೊಟ್ಟೆ ಹಸಿಯುತ್ತೆ, ಆಗ ನಾನು ಊಟ ಮಾಡಬೇಕು ಅನ್ನುವಂಥ ಜ್ಞಾನ ಮಾನವನಿಗೆ ಬರುತ್ತೆ. ಅದೇ ರೀತಿ ನನಗೊಂದು ಮನೆ ಅನ್ನುವಂಥದ್ದು ಬೇಕು, ಬೇರೆ ಎಲ್ಲೆಲ್ಲೋ ಕಾಡಲ್ಲೆಲ್ಲ ಬದುಕಬಾರ್ದು, ಕಾಡಲ್ಲಿ ಬದುಕಿದ್ರೆ ಪ್ರಾಣಿಗಳು ಅಟ್ಯಾಕ್ ಮಾಡುತ್ತೆ, ಹೌದಲ್ವಾ ಮಾನವನನ್ನ. ಹಾಗಾಗಿ ನನಗಾಗಿ ಒಂದು ಮನೆ ಬೇಕು. ಮನೆ ಇದ್ಮೇಲೆ ನಾವು ಊಟ ತಿನ್ನಕ್ಕೆ ನಮ್ದೇ ಆದ ಬೆಳೆಗಳನ್ನ ಬೆಳ್ಕೋಬೇಕು ಅನ್ನುವಂಥದ್ದು ಮಾನವನಿಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಅದೇ ರೀತಿ ರಸ್ತೆಗಳ ನಿರ್ಮಾಣವನ್ನ ನಾವು ಮಾಡಬೇಕು, ನಾವು ಸಮಾಜದಲ್ಲಿ ಬದುಕೋದನ್ನ ಮಾನವ ಕಲಿತಾ ಬರ್ತಾನೆ ಮುಂದೆ ಬರ್ತಾ ಹೌದಲ್ವಾ. ಅದೇ ರೀತಿ ಆಗ ಹುಟ್ಕೊಂಡಂತವೇ ನಾಗರಿಕತೆಗಳು ಅಲ್ವಾ. ನಾಗರಿಕತೆಗಳು ಅಂತಂದ್ರೆ ನಿಮಗೆ ಗೊತ್ತಿರುವಂತಹ ನಾಗರಿಕತೆಗಳು ಯಾವ್ಯಾವತ್ತಾದ್ರೂ ಇದ್ರೆ ಹೇಳ್ತೀರಾ? ಚೀನಾ ಸಿಂಧು ಸರಸ್ವತಿ ಬನ್ನಿ. ಆಮೇಲೆ ಚೀನಾ ಹೇಳಿ. ಚೀನಾ ಚೀನಾ ನಾಗರಿಕತೆ. ಆಮೇಲೆ ಗ್ರೀಕ್ ವೆರಿ ಗುಡ್. ಆಮೇಲೆ ನಾಗರಿಕತೆ. ಆಮೇಲೆ ವೇದಗಳ ಕಾಲದ. ಆಮೇಲೆ ಕಾಲದ ನಾಗರಿಕತೆ. ಇದಿಷ್ಟೇ ನಿಮಗೆ ಗೊತ್ತಿರೋ ನಾಗರಿಕತೆಗಳು. ನಾನೊಂದೆರಡು ಹೇಳ. ಇದ್ರ ಜೊತೆಗೆ ಗ್ರೀಕ್ ನಾಗರಿಕತೆ ಹೇಳಿದ್ರಿ, ಅದೇ ರೀತಿ ಈಜಿಪ್ಟ್ ನಾಗರಿಕತೆನೂ ಇದೆ, ಮೆಸೊಪೊಟೇಮಿಯಾ ನಾಗರಿಕತೆನೂ ಇದೆ, ಹೌದಲ್ವಾ. ಹಾಗಿದ್ರೆ ಮಕ್ಕಳ ನಾವೀಗ ಈ ನಾಗರಿಕತೆಗಳಲ್ಲಿ ಎರಡು ವಿಭಾಗ ಮಾಡೋಣ, ಓಕೆನಾ. ಮೊದಲನೇದು ಪ್ರಾಚೀನ ಭಾರತದ ನಾಗರಿಕತೆ, ಇನ್ನೊಂದು ಜಗತ್ತಿನ ನಾಗರಿಕತೆಗಳು. ಹಾಗಿದ್ರೆ ಮಕ್ಕಳ ಈಗ ನೀವು ಹೇಳ್ಬೇಕು, ಇದರಲ್ಲಿ ಜಗತ್ತಿನ ನಾಗರಿಕತೆಗಳು ಯಾವ್ಯಾವ್ದಾಗಿರ್ಬೋದು, ಪ್ರಾಚೀನ ಭಾರತದ ನಾಗರಿಕತೆಗಳು ಯಾವ್ಯಾವ್ದಾಗಿರ್ಬೋದು? ಇವೆರಡೇನು? ಸಿಂಧು ಸರಸ್ವತಿ. ಇದು ಭಾರತದಲ್ಲೇ ಇರೋದು, ಹಂಗಾಗಿ ನಿಮಗೆ ಗೊತ್ತಾಯ್ತು ಭಾರತದ ನಾಗರಿಕತೆಗಳು ಅಂತ ಅಲ್ವಾ. ಹಾಗಿದ್ರೆ ಇವಾಗ ಹೇಳಿ ನನಗೆ, ಜಗತ್ತಿನ ಪ್ರಮುಖ ನಾಗರಿಕತೆಗಳು ಯಾವ್ಯಾವು? ನೀವು ಹೇಳಿದ್ರಲ್ಲ ಚೀನಾ ನಾಗರಿಕತೆ, ಗ್ರೀಕ್ ನಾಗರಿಕತೆ. ಹೆಂಗ್ ನೀವು ಫೈಂಡ್ ಔಟ್ ಮಾಡಿದ್ರಿ? ಇದು ಜಗತ್ತಿನ ಬೇರೆ ದೇಶದ ನಾಗರಿಕತೆ ಅಂತ ಹೇಗೆ ಹೇಳಿದ್ರಿ? ಇದು ಬೇರೆ ದೇಶದಲ್ಲಿರೋದು, ಹಂಗಾಗಿ ಬೇರೆ ದೇಶದ ನಾಗರಿಕತೆಗಳು, ಹೌದಲ್ವಾ? ಇದಿಷ್ಟು ಪ್ರಮುಖವಾಗಿರುವಂತಹ ನಾಗರಿಕತೆಗಳು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಮಕ್ಕಳ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾಚೀನ ಭಾರತದ ನಾಗರಿಕತೆಗಳು, ಸಿಂಧು ಸರಸ್ವತಿ ಮತ್ತು ವೇದಗಳ ಕಾಲದ ನಾಗರಿಕತೆಗಳು ಅನ್ನುವಂತಹ ಒಂದು ಘಟಕದಲ್ಲಿ ಘಟಕದ ನೇಮ್
ಸರಸ್ವತಿ ನಾಗರಿಕತೆ ಮತ್ತೆ ಶತಮಾನ ಕಂಡಂತಹ ಸಿಂಧೂ ಸರಸ್ವತಿ ನಾಗರಿಕತೆ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ದ್ರ ಬಗ್ಗೆ? ಸಿಂಧೂ ಸರಸ್ವತಿ ನಾಗರಿಕತೆ ಶತಮಾನ ಕಂಡ ನಾಗರಿಕತೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಕ್ಕಳ, ಈ ಒಂದು ಸಿಂಧೂ ಸರಸ್ವತಿ ನಾಗರಿಕತೆ ಅನ್ನುವಂಥದ್ದು ಸಿಂಧೂ ಸರಸ್ವತಿ ನಾಗರಿಕತೆ ಈ ಸಿಂಧು ನದಿ ಚೀನಾದ ಟಿಬೆಟ್ನ ಮಾನಸ ಸರೋವರದಲ್ಲಿ ಹುಟ್ಟುವಂತಹ ನದಿಯಾಗಿದೆ. ಈ ಸಿಂಧೂ ನದಿ ಎಲ್ಲೆಲ್ಲಿ ಹರಿದು ಹೋಗಿ ಇದು ಭಾರತದ ವಾಯುವ್ಯ ಭಾಗದಲ್ಲಿ ಬಂದ್ಬಿಟ್ಟು ಈ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ಸಿಂಧೂ ನದಿ 7 ಉಪನದಿಗಳನ್ನ ಹೊಂದಿರುತ್ತೆ. ರಾವಿ, ಸಟ್ಲೇಜ್, ಜೀಲಂ, ಬಿಯಾಸ್, ಸರಸ್ವತಿ, ಸಿಂಧು ಈ ರೀತಿಯಾದಂತಹ 7 ಉಪನದಿಗಳನ್ನ ಒಳಗೊಂಡಿದೆ. ಅದರಲ್ಲಿ ಪ್ರಮುಖವಾದದ್ದು 5 ಉಪನದಿಗಳು: ರಾವಿ, ಸಟ್ಲೇಜ್, ಬಿಯಾಸ್, ಜೀಲಂ, ಅದೇ ರೀತಿ ಸರಸ್ವತಿ. ಇದು ಪ್ರಮುಖವಾದಂತಹ ಉಪನದಿಗಳು. ಯಾವ್ದು? ಸಿಂಧೂ ನದಿಯ ಉಪನದಿಗಳು. ಈ ನಾಗರಿಕತೆ ಈ ಸಿಂಧೂ ನದಿ ಹರಿದು ಬಂದಿದೆಯಲ್ಲ, ಅಲ್ಲಿಂದ ಬೆಳೆದಿರುವಂತಹ ಒಂದು ನಾಗರಿಕತೆ ಆಗಿದೆ. ಮಕ್ಕಳ, ಈ ನಾಗರಿಕತೆ ಭಾರತ ಮತ್ತೆ ಪಾಕಿಸ್ತಾನ 2 ರಾಷ್ಟ್ರಗಳಲ್ಲಿ ಇರುವಂತಹ ನಾಗರಿಕತೆ ಆಗಿದೆ. ಯಾಕಂದ್ರೆ 1947ಕ್ಕಿಂತ ಮೊದಲು ಭಾರತ ಮತ್ತೆ ಪಾಕಿಸ್ತಾನ 2 ಒಂದೇ ರಾಷ್ಟ್ರ ಆಗಿತ್ತು. ಹೌದಾ ಅಲ್ವಾ? ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲೇ ಹುಟ್ಟಿರುವಂತಹ ನಾಗರಿಕತೆ ಇದು. ಹಾಗಾಗಿ ಇದು ಎಲ್ಲಾ ಭಾರತ ಮತ್ತೆ ಪಾಕಿಸ್ತಾನದ ಸಿಂಧ್ ಮತ್ತೆ ಪಂಜಾಬ್ ಪ್ರದೇಶಗಳಲ್ಲಿ ಕಂಡು ಬರುವಂತಹ ನಾಗರಿಕತೆ ಸಿಂಧು ನಾಗರಿಕತೆ ಆಗಿದೆ. ಹಾಗಿದ್ರೆ ನಿಮಗೊಂದು ಡೌಟ್ ಬರ್ಬೋದು, ಸಿಂಧು ನಾಗರಿಕತೆಯನ್ನ ಸಿಂಧು ಸರಸ್ವತಿ ನಾಗರಿಕತೆ ಅಂತ ಏನಂತ ಕರೀತಾರೆ ಅಂತ ಅಂದ್ಬಿಟ್ಟು. ಸಿಂಧು ಸರಸ್ವತಿ ನಾಗರಿಕತೆ ಏನು ಅಂತ ಹೇಳಿ ಕರೀತಾರೆ ಅಂತಂದ್ರೆ, ಸಿಂಧು ಮತ್ತೆ ಸರಸ್ವತಿ ನದಿಗಳ ನಡುವೆ ಇರುವಂತಹ ನಾಗರಿಕತೆ ಆಗಿದೆ. ಹಾಗಾಗಿ ಇದಕ್ಕೆ ಸಿಂಧು ಸರಸ್ವತಿ ನಾಗರಿಕತೆ ಅಂತ ಹೇಳಿ ಕರೀತಾರೆ. ಮಕ್ಕಳು, ಈ ಸಿಂಧು ನಾಗರಿಕತೆಯ ಪ್ರಮುಖವಾದಂತಹ ಮೊದಲು ಇರುವಂತಹ ಸ್ಥಳ ಹರಪ್ಪ. ಹರಪ್ಪ ಅನ್ನುವಂತಹ ಸ್ಥಳ ಎಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ? ಹರಪ್ಪ ಅನ್ನುವಂಥದ್ದು ಪಾಕಿಸ್ತಾನ ದೇಶದಲ್ಲಿ ಬರುತ್ತೆ ಮಕ್ಕಳ. ಇದು ಮಾಂಟೆಗೋಮರಿ ಅನ್ನುವಂತಹ ಜಿಲ್ಲೆಯಲ್ಲಿ ಬರುತ್ತೆ. ಪಂಜಾಬ್ ರಾಜ್ಯ, ಪಾಕಿಸ್ತಾನದಲ್ಲೂ ಕೂಡ ಒಂದು ಪಂಜಾಬ್ ಅನ್ನುವಂಥದ್ದು, ಪಶ್ಚಿಮ ಪಂಜಾಬ್ ರಾಜ್ಯದಲ್ಲಿ ಈ ಒಂದು ಹರಪ್ಪ ನಗರ ಅನ್ನುವಂಥದ್ದು ಕಂಡು ಬರುತ್ತೆ. ಈ ಒಂದು ಸಿಂಧು ಸರಸ್ವತಿ ನಾಗರಿಕತೆಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಯಾವ್ಯಾವುದು? ಹರಪ್ಪ ನಾಗರಿಕತೆ, ಮೊಹೆಂಜೊದಾರೋ ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆ. ಯಾವ್ಯಾವ ಹೆಸರು? ಹರಪ್ಪ ಮತ್ತೆ ಮೊಹೆಂಜೊದಾರೋ, ಸಿಂಧು ಬಯಲಿನ ನಾಗರಿಕತೆ. ಈ ರೀತಿಯಾದಂತಹ ಹೆಸರುಗಳಿಂದ ಸಿಂಧು ನಾಗರಿಕತೆಯನ್ನ ಕರೀತಾರೆ. ಮಕ್ಕಳ, ಈ ಸಿಂಧು ಕಥೆಯನ್ನ ಮೊದಲು ಹರಪ್ಪ ಅನ್ನುವಂತಹ ಸ್ಥಳದಲ್ಲಿ ಈ ನಾಗರಿಕತೆ ದೊರೆತಿರುವಂತದ್ದು ನಮಗೆ ಗೊತ್ತಾಗುತ್ತೆ. ಈ ಸಿಂಧು ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತ ಹೆಸರು ಹೇಳಿದವರು 1924ರಲ್ಲಿ ಸರ್ ಜಾನ್ ಮಾರ್ಷಲ್. ಸಿಂಧು ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತ ಕರೆದವರು ಯಾರು? ಸರ್ ಜಾನ್ ಮಾರ್ಷಲ್. ಹೆಸರಿಸಿದವರಷ್ಟೇ ಇವರು. ಸಿಂಧು ನಾಗರಿಕತೆ ಅಂತಂದ್ರೆ ಹರಪ್ಪ ನಾಗರಿಕತೆ ಹಿಂಗೂ ಕರಿಬಹುದು ಅಂತ ಹೆಸರು ಹೇಳಿದವರು ಸರ್ ಜಾನ್ ಮಾರ್ಷಲ್. ಇವರು ಕರೆದಿರುವಂತದ್ದು. ಅದೇ ರೀತಿ ಈ ಸಿಂಧು ನಾಗರಿಕತೆಯ ಅವಧಿಯನ್ನ ಏನಂತ ಕರೀತಾರೆ ಅಂತಂದ್ರೆ ಕಂಚಿನ ಯುಗ ಅಂತಾನೂ ಕೂಡ ಕರೀತಾರೆ. ಸಿಂಧು ನಾಗರಿಕತೆಯ ಅವಧಿಯನ್ನ ಕಂಚಿನ ಯುಗ. ಕಂಚಿನ ಯುಗ ಅಂತ ಹೇಳಿ ಕೂಡ ಕರೀತಾರೆ. ಯಾವ ನಾಗರಿಕತೆಯ ಅವಧಿಯನ್ನ?
ಸಿಂಧು ನಾಗರಿಕತೆ ಯಾವ ರೀತಿಯಲ್ಲಿ ಶೋಧನೆ ಆಯಿತು, ಅಲ್ಲಿರುವಂತಹ ಕುರುಹುಗಳನ್ನ ಯಾವ ರೀತಿಯಲ್ಲಿ ಕಂಡು ಹಿಡಿದ್ರು ಅನ್ನೋದನ್ನ ನೋಡೋಣ. ಮಕ್ಕಳೇ, ಈ ಸಿಂಧು ನಾಗರಿಕತೆಯನ್ನ ಯಾವ್ಯಾವ ರೀತಿಯಲ್ಲಿ ಶೋಧನೆಯನ್ನ ಮಾಡಿದ್ರು ಅಂತ ನೋಡೋದಾದ್ರೆ 1920ರಲ್ಲಿ ಮೊದಲು ಈ ಒಂದು ಸಿಂಧು ನಾಗರಿಕತೆಯ ಪ್ರದೇಶವಾದಂತಹ ಹರಪ್ಪ, ಇಲ್ಲಿದೆ ನೋಡಿ. ಯಾವ ರಾಜ್ಯ? ರಾಜ್ಯ ಯಾವ್ದಂತ ಹೇಳಿದ್ರೆ ನಾಗಲೇ ಎಲ್ಲಿ ಬರುತ್ತೆ ಆ ರಾಜ್ಯ? ಪಾಕಿಸ್ತಾನ. ಹೌದಲ್ವೋ? ಮಾಂಟೆಗೊಮರಿ ಅನ್ನುವಂತ ಜಿಲ್ಲೆಯಲ್ಲಿ ಬರುತ್ತೆ. ಇತ್ತೀಚೆಗೆ ಮಾಂಟೆಗೊಮರಿ ಅನ್ನುವಂತಹ ಜಿಲ್ಲೆಯನ್ನ ಸಾಹಿವಾಲ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಅಲ್ಲಿ ಬಂದಂತಹ ಈ ಹರಪ್ಪ ನಗರವನ್ನ ಕಂಡುಹಿಡಿದವರು ಯಾರು ಅಂತಂದ್ರೆ 1920ರಲ್ಲಿ ಮೊದಲು ಸಿಕ್ಕಿರುವಂತದ್ದೇ ಹರಪ್ಪ ನಗರ. ಮಕ್ಕಳ, ಹರಪ್ಪ ನಗರವನ್ನ ಕಂಡುಹಿಡಿದವರು ಯಾರು ಅಂತಂದ್ರೆ ಯಾರಂತ ಹೇಳಿದೆ ನಾನೀಗ? ದಯಾರಾಮ್ ಸಹಾನಿ ಅವರು ಎಷ್ಟರಲ್ಲಿ ಅಂತ ಹೇಳಿದೆ? 1920ರಲ್ಲಿ ಈ ಒಂದು ಹರಪ್ಪ ನಗರವನ್ನ ಕಂಡುಹಿಡಿತಾರೆ. ಯಾವಾಗ ಅಂತಂದ್ರೆ ಅಲ್ಲಿ ರೈಲಿನ ಹಳಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಹರಪ್ಪ ನಗರದಲ್ಲಿ ಹಲವಾರು ರೀತಿಯ ಕುರುಹುಗಳು ಸಿಗುತ್ತೆ. ಆ ಒಂದು ಸಮಯದಲ್ಲಿ ಸಿಕ್ಕಂತಹ ನಗರ ಹರಪ್ಪ ನಗರ. ಅದಾದ್ಮೇಲೆ ನಾವು ಮೊಹೆಂಜೋದಾರ ನಗರವನ್ನ ಕಂಡುಹಿಡಿತಾರೆ. ಎಲ್ಲಿದೆ ನೋಡಿ ಮೊಹೆಂಜೋದಾರೋ? ಇಲ್ಲಿದೆ ಅಲ್ವಾ? ನಾನು ಮೊದಲೇ ಹೇಳಿದೆ ನಿಮಗೆ, ಸಿಂಧ್ ಮತ್ತೆ ಪಂಜಾಬ್ ಪ್ರದೇಶಗಳಲ್ಲಿ ಈ ಸಿಂಧು ನಾಗರಿಕತೆ ಹೆಚ್ಚು ಹರಡಿರುವಂತಹದ್ದು. ಹೌದಲ್ವೋ? ಪಂಜಾಬ್ ಎಲ್ಲಿ ಬಂತು? ಇಲ್ಲಿ ಪಾಕಿಸ್ತಾನದಲ್ಲಿ ಪಶ್ಚಿಮ ಪಂಜಾಬ್ನಲ್ಲಿ ಹರಪ್ಪ ನಗರ ಬಂತು. ಅದೇ ರೀತಿ ಮೊಹೆಂಜೋದಾರೋ ಎಲ್ಲಿ ಬರುತ್ತೆ ಅಂತಂದ್ರೆ ಸಿಂಧ್ ಅನ್ನುವಂತಹ ರಾಜ್ಯದಲ್ಲಿ ಬರುವಂತಹದ್ದು. ಲರ್ಕಾನಾ ಅನ್ನುವಂತಹ ಜಿಲ್ಲೆಯಲ್ಲಿ ಈ ಮೊಹೆಂಜೋದಾರೋ ಅನ್ನುವಂತಹ ನಗರ ಕಂಡು ಬರುತ್ತೆ. ಎರಡನೇ ನಗರ ಯಾವುದು? ಮೊಹೆಂಜೋದಾರೋ. ಈ ಒಂದು ಮೊಹೆಂಜೋದಾರೋ ಅನ್ನುವಂತಹ ಒಂದು ನಗರವನ್ನ ಕಂಡುಹಿಡಿದವರು ಯಾರು ಅಂತಂದ್ರೆ R.D. ಬ್ಯಾನರ್ಜಿ. R.D. ಬ್ಯಾನರ್ಜಿ ಅವರು ಮೊಹೆಂಜೋದಾರೋ ಅನ್ನುವಂತಹ ನಗರವನ್ನ ಕಂಡುಹಿಡಿದವರು. ಮಕ್ಕಳ, R.D. ಬ್ಯಾನರ್ಜಿ ಅವ್ರನ್ನ ನೀವು ನೋಡಿರಲ್ಲ ಅಲ್ವಾ? ಫೋಟೋದಲ್ಲಿ ನೋಡೋಣ ನಾವೀಗ. ಇವರೇ ನೋಡಿ R.D. ಬ್ಯಾನರ್ಜಿ. ಯಾವ ನಗರ ಕಂಡುಹಿಡಿದವರು? ಮೊಹೆಂಜೋದಾರೋ ನಗರವನ್ನ ಕಂಡುಹಿಡಿದವರು R.D. ಬ್ಯಾನರ್ಜಿ ಅವರು. ಎಷ್ಟರಲ್ಲಿ ಅಂತಂದ್ರೆ 1921ರಲ್ಲಿ ಈ ಒಂದು R.D. ಬ್ಯಾನರ್ಜಿ ಅವರು ಮೊಹೆಂಜೋದಾರೋ ಅನ್ನುವಂತಹ ನಗರವನ್ನ ಕಂಡುಹಿಡಿತಾರೆ. ಅದೇ ರೀತಿ ದಯಾರಾಮ್ ಸಹಾನಿ ಅವರ ಚಿತ್ರನ ನೀವು ನೋಡಿದಲ್ಲ ಅಲ್ವಾ? ದಯಾರಾಮ್ ಸಹಾನಿ ಅವರು ಯಾವ ಪ್ರದೇಶವನ್ನ ಕಂಡುಹಿಡಿದವರು? ಹರಪ್ಪ ನಗರವನ್ನ ಕಂಡುಹಿಡಿತಾರೆ. ಇವರೇ ನೋಡಿ ದಯಾರಾಮ್ ಸಹಾನಿ ಅವರು. ದಯಾರಾಮ್ ಸಹಾನಿ ಅವರು ಎಷ್ಟರಲ್ಲಿ ಹರಪ್ಪ ನಗರವನ್ನ ಕಂಡುಹಿಡಿತಾರೆ? 1920. ದಯಾರಾಮ್ ಸಹಾನಿ ಅವರು ಹರಪ್ಪ ಅನ್ನುವಂತಹ ನಗರವನ್ನ ಕಂಡುಹಿಡಿತಾರೆ. ಮಕ್ಕಳ, ಇದು ಶೋಧನೆ ಮುಂದುವರಿತಾ ಇದ್ದಂಗೆ ಅಲೆಕ್ಸಾಂಡರ್ ಬರ್ನ್ ಇವರೆಲ್ಲರೂ ಕೂಡ ಸೇರ್ಕೊಂಡು ಕೆಲವೊಂದು ಪ್ರದೇಶಗಳನ್ನ ಕಂಡುಹಿಡಿತಾರೆ. ಅದೇ ರೀತಿ ಭಾರತದ ಪುರಾತತ್ವ ಇಲಾಖೆಯ ಗವರ್ನರ್ ಜನರಲ್ ಆಗಿರ್ತಾರೆ ಸರ್ ಜಾನ್ ಮಾರ್ಷಲ್ ಅವರು. ಅವರ ಒಂದು ಕಾಲಾವಧಿಯಲ್ಲೇ ಇವರು ಈ ಎರಡು ಹರಪ್ಪ ಮತ್ತೆ ಮೊಹೆಂಜೋದಾರೋ ಅನ್ನುವಂತಹ ನಗರಗಳನ್ನ ಪತ್ತೆ ಮಾಡುವಂತಹದ್ದು ಆಗಿರುತ್ತೆ. ಅದೇ ರೀತಿಯಾಗಿ ಭಾರತ ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್
ಜನರಲ್ ಆಗಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವ್ರನ್ನ ನೇಮಕ ಮಾಡಿರ್ತಾರೆ. ಇವರು ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್. ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಪುರಾತತ್ವ ಇಲಾಖೆಯ ಮೊದಲ ಡೈರೆಕ್ಟರ್ ಜನರಲ್ ಆಗಿರ್ತಾರೆ. ಹಾಗಾದ್ರೆ ಮಕ್ಕಳ, ಇವತ್ತಿನ ಕ್ಲಾಸಲ್ಲಿ ನಾವು ಇಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ, ಹೌದಾ ಅಲ್ವಾ? ಇವತ್ತಿನ ಕ್ಲಾಸಲ್ಲಿ ನಾವು ಯಾವ್ಯಾವ ವಿಷಯವನ್ನ ತಿಳ್ಕೊಂಡ್ವಿ? ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ಇದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಅಲ್ವಾ? ಈಗ ಒಂದು ಆಕ್ಟಿವಿಟಿ ಮಾಡೋಣ. ಈಗ ಇಲ್ಲಿ ಹೊಂದಿಸಿ ಬರೆಯಿರಿ. ನಾನು ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕ್ವೆಶನ್ಸ್ ಹಾಕಿದ್ದೀನಿ. ನೀವು ಇಲ್ಲಿ ಬಂದ್ಬಿಟ್ಟು ನಾನು ಇಲ್ಲಿ ಕಡೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ, ಉತ್ತರಗಳನ್ನ ಈ ಪಟ್ಟಿಯಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಪ್ರಶ್ನೆ ಇದೆ, ನೀವು ಬಂದ್ಬಿಟ್ಟು ಇವಾಗ ಯಾವುದಕ್ಕೆ ಯಾವುದು ಸರಿಯಾದ ಅಂತ ಹೊಂದಿಸ್ಬೇಕು. ಓಕೆನಾ? ಯಾರಾದ್ರೂ ಒಬ್ರು ಬನ್ನಿ, ಫಸ್ಟ್ ಬನ್ನಿ. ಮೊದಲನೇದು ಅದನ್ನ ಏನಂತ ಕರಿತಿದ್ವಿ ಅಂತ. ಮೊದಲನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯನ್ನ ಅಥವಾ ಸಿಂಧು ನಾಗರಿಕತೆಯ ಕಾಲಾವಧಿಯನ್ನ ಏನಂತ ಕರಿತಾ ಇದ್ವಿ ಅಂತ. ಹರಪ್ಪ ನಾಗರಿಕತೆಯ ಕಾಲಾವಧಿಯನ್ನ ಏನಂತ ಕರಿತಾ ಇದ್ವಿ ಅಂತ. ಬನ್ನಿ ಸರ್. ಹರಪ್ಪ ನಾಗರಿಕತೆ ಈಗ ಒಂದು ಲೈನ್ ಹಾಕಬೇಕು. ಯಾವ್ದು ಆನ್ಸರ್ ಅಂತ ಲೈನ್ ಹಾಕಬೇಕು. ನಾನು ಹೇಳಿದೆ ಹರಪ್ಪ ನಾಗರಿಕತೆಯ ಅವಧಿಯನ್ನ ಸಿಂಧು ನಾಗರಿಕತೆಯ ಅವಧಿಯನ್ನ ಕನ್ನಡ ಅಂತ ಹೇಳಿ ಕರೀತಾರೆ. ಗುಡ್. ಹೋಗಿ ನೆಕ್ಸ್ಟ್, ದಯಾರಾಮ್ ಸಹಾನಿ ಯಾವ ನಗರವನ್ನ ಕಂಡು ಹಿಡಿದ್ರು ಅನ್ನುವಂಥ ಪ್ರಶ್ನೆ. ಯಾರಿಗೆ ಗೊತ್ತು? ಗೊತ್ತಾ? ಯಾವ ಪ್ರದೇಶ? ನಾನು ಅವಾಗಲೇ ಹೇಳಿದೆ, ಹರಪ್ಪ ಪ್ರದೇಶವನ್ನ ಯಾರು ಕಂಡು ಹಿಡಿದ್ರು? ನೆಕ್ಸ್ಟ್, R.D. ಬ್ಯಾನರ್ಜಿ ಅವರು ಯಾವ ನಗರವನ್ನ ಕಂಡು ಹಿಡಿದ್ರು ಅನ್ನುವಂಥ ಪ್ರಶ್ನೆ. ನೆಕ್ಸ್ಟ್, ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಯಾರು? ಯಶವಂತ್. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಯಾರು?
ನಾಗರಿಕತೆ ಮತ್ತೆ ಶತಮಾನ ಕಂಡಂತಹ ಸಿಂಧು ಸರಸ್ವತಿ ನಾಗರಿಕತೆಯ ಶೋಧನೆಯ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಹೌದಾ ಅಲ್ವೋ? Yes, ma'am. ಎಷ್ಟು ಅರ್ಥ ಆಗಿದೆ ಅಂತ ನೋಡೋಣ. Yes, ma'am. ಹಾ? Yes, ma'am. ಸಿಂಧು ಸರಸ್ವತಿ ನಾಗರಿಕತೆಯ ವಿವಿಧ ಹೆಸರುಗಳು ಯಾವುವು? ಸಣ್ಣ ಹೇಳಿ. ಹರಪ್ಪ ನಾಗರಿಕತೆ, ಮೊಹೆಂಜೋದಡೋ ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆ. ಸಿಂಧು ಬಯಲಿನ ನಾಗರಿಕತೆ. ಸಿಂಧು ನಾಗರಿಕತೆಯ ಅವಧಿಯನ್ನ ಏನಂತ ಹೇಳಿ ಕರಿತೀವಿ? ಕಂಚಿನ ಯುಗ ಅಂತ ಹೇಳಿ ಕರಿತೀವಿ. ಸಿಂಧು ಸರಸ್ವತಿ ನಾಗರಿಕತೆಯ ಸಿಂಧು ಸರಸ್ವತಿ ಸರಸ್ವತಿ ಅನ್ನುವಂಥ ನದಿಗೆ ಒಂದು ಹೆಸರನ್ನ ಇನ್ನೊಂದು ಹೆಸರಿದೆ ಅಂತ ಹೇಳಿದ್ದೆ. ಗುಪ್ತ ಗಾಮಿನಿ ಅನ್ನುವಂಥ ಇನ್ನೊಂದು ಹೆಸರಿದೆ ಸರಸ್ವತಿ ನದಿಗೆ ಅಂತ ಹೇಳಿದ್ವಿ. ಹೌದಲ್ವಾ? Yes, ma'am. ಹರಪ್ಪ ನಾಗರಿಕತೆಯನ್ನ ಮೊಹೆಂಜೋದಾರೋ ನಗರವನ್ನ ಶೋಧನೆ ಮಾಡಿದವ್ರು ಯಾರು? ಹ್ಯಾಂಡ್ ರೈಸ್ ಮಾಡಿ. ಲಾಸ್ಟ್ ಬೆಂಚ್ ಹೇಳಿ. R.D. Banerjee. ಆರ್.ಡಿ. ಬ್ಯಾನರ್ಜಿ. ಗುಡ್. ಸಿಗ. ಅದೇ ರೀತಿಯಾಗಿ ಹರಪ್ಪ ನಾಗರಿಕತೆ ಇದೆಯಲ್ಲ, ಹರಪ್ಪ ನಾಗರಿಕತೆಯನ್ನ ಸಿಂಧು ಸರಸ್ವತಿ ನಾಗರಿಕತೆಯನ್ನ ಹರಪ್ಪ ನಾಗರಿಕತೆ ಅಂತ ಹೇಳಿದವ್ರು ಯಾರು? ಹೆಸರು ಕೊಟ್ಟವ್ರು ಯಾರು? ಸಿಂಧು ಸರಸ್ವತಿ ನಾಗರಿಕತೆ ಇದೆಯಲ್ಲ ಅದಕ್ಕೆ ಹರಪ್ಪ ನಾಗರಿಕತೆ ಅಂತ ಹೆಸರು ಕೊಟ್ಟವ್ರು ಯಾರು? ಒಬ್ರು ಯಾರಾದ್ರೂ ಎಲ್ಲಿ ಹೇಳಿ. Sarjan Marshall. ಸರ್ದಾರ್ Marshall. ಎಷ್ಟರಲ್ಲಿ? 1924. 1924ರಲ್ಲಿ ಸಿಂಧು ಸರಸ್ವತಿ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತ ಹೆಸರನ್ನ ಕೊಡ್ತಾರೆ. ಯಾರು? Sarjan Marshall. ಅದೇ ರೀತಿ ನಾಳೆ ನಿಮಗೆ ಮನೇಲಿ ಬರ್ಕೊಂಡು ಬರಬೇಕು. ಹೋಮ್ವರ್ಕ್ ಕೊಡ್ತೀನಿ, ಬರ್ಕೊಳ್ಳಿ ಎಲ್ಲರೂ. ಶತಮಾನ ಕಂಡ ಶತಮಾನ ಕಂಡ